ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಈಗ ನೋಡ್ತಿದ್ದೀರಾ ಹೊರಗಡೆ ಕತ್ಲಾಗಿದೆ. ಸೊ ಈಗ ಆಲ್ಮೋಸ್ಟ್ 5 ಗಂಟೆ ಒಳಗಡೆ ಅಂದರೆ 4 ಗಂಟೆಗೆಲ್ಲ ನನ್ನ ಪೂಜೆ ಆಗಿತ್ತು. ಸೊ ಬನ್ನಿ ಮರಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೆ. ತುಂಬ ಜನ ಇರ್ತಾರೆ ನೋಡ್ರಿ. ಇಲ್ಲಿ ಇದು ನಮ್ಮದು ಮೇನ್ ಬಾಗಿಲಾಗಿರುತ್ತೆ, ಅದಕ್ಕೆ ಇಲ್ಲಿ ದೀಪ ಇಟ್ಟಿದ್ದೆ. ಸೊ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ಸೊ ಇಲ್ಲಿ 9 ದಿನನೂ ದೀಪ ಉರಿತಿದೆ. ಸೊ ದೀಪ ನಾವು ಹಾಕ್ತೀವಿ. ಸಿಂಪಲ್ ಆಗಿ ನಾವು ಪೂಜೆ ಮಾಡ್ಕೊಳ್ತೀವಿ, ಯಾಕಂದರೆ ಡೈಲಿ ಪೂಜೆ ಮಾಡ್ಕೊಂಡು ಹೋಗ್ತೀನಿ. ಹಂಗಾಗಿ ಜನ ತುಂಬ ಇರ್ತಾರೆ. ಲೇಟಾಗಿ ಹೋದರೆ ಇನ್ನೂ ತುಂಬ ಲೇಟ್ ಆಗುತ್ತೆ. ನನ್ನ ಮಗಳು ಅಳ್ತಿರ್ತಾಳೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ತೀನಿ. ಆದರೂ ಸಿಂಪಲ್ಲಾಗಿ ಮಾಡಿದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಎಷ್ಟೋ ನೆಮ್ಮದಿ, ಎಷ್ಟೋ ಸಂತೋಷ. ಸೊ ಎಷ್ಟೋ ಕಷ್ಟಗಳು ನಮಗೆ ಗೊತ್ತಿಲ್ದಂಗೆ ಬಗೆಹರಿದೋಗುತ್ತೆ. ಸೊ ದೇವ್ರನ್ನ ನಂಬಿ ಕೆಟ್ಟೋರಿಲ್ಲ ಅನಿಸ್ತಾ ಹೇಳ್ತಾರೆ. ಯಾರೇನೇ ಮಾಡಲಿ ನಾವು ದೇವ್ರನ್ನ ನಂಬಬೇಕು, ದೇವರಲ್ಲಿ ನಾವು ಅಪಾರ ನಂಬಿಕೆನ ಇರಬೇಕಂತ ಅಷ್ಟೇ ನಾನು ಹೇಳೋದು. ಸೊ ದೇವರೇ ಇಲ್ಲ, ದೇವರಿಲ್ಲ ಅಂದರೆ ಏನೂ ಇಲ್ಲ ನನ್ನ ಪ್ರಕಾರ. ಸೊ ಪೂಜೆ ಎಲ್ಲ ಆಗಿದೆ. ಬೆಳಗ್ಗೆ ಬೇಗ ಎದ್ದರೆ ಸೊ ವಿಷ್ಣು ಸಹಸ್ರನಾಮ, ಗಾಯತ್ರಿ ಮಂತ್ರ ಇವನ್ನೆಲ್ಲ ಕೇಳಿಕೊಂಡು ಪೂಜೆ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮಗೂ ಇಷ್ಟ ಆದರೆ ಟ್ರೈ ಮಾಡಿರಿ.